ಸದ್ಯಗ ನಮ್ಮ ಪ್ರತಿನಿಧಿ ಸಂಜೀವ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಇದೇ ಗ್ರಾಮದಿಂದ. ಸಂಜೀವ್, ನಿಜಕ್ಕೂ ಇವತ್ತಿನ ದಿನ ಎಲ್ಲರೂ ಕೂಡ ಬಹಳ ಸೆಲೆಬ್ರೇಷನ್ ನಲ್ಲಿ ಇರಬೇಕಾಗಿತ್ತು, ಯಾಕಂದ್ರೆ ಯಶ್ ಅವರ ಬರ್ತ್ಡೇ. ಆದ್ರೆ ನಿನ್ನೆ ರಾತ್ರಿ ಆದಂತ ಒಂದು ಘಟನೆ ಇಡೀ ಗ್ರಾಮವನ್ನೇ, ಬರೀ ಒಂದು ಗ್ರಾಮಕ್ಕೆ ಮಾತ್ರ ಅಲ್ಲ, ಸುತ್ತಮುತ್ತದಿಂದ ಬಹಳ ಜನ ಬರ್ತಿದ್ದಾರೆ, ನಾವು ಕೂಡ ಗಮನಿಸ್ತಾ ಇದ್ದೀವಿ. ಒಂದು ಸೂತಕದ ಛಾಯೆ ಎಲ್ಲಾ ಕಡೆ ಆವರಿಸಿದೆ ಅಂತ. ಸದ್ಯಕ್ಕೆ ಏನೇನು ಅಪ್ಡೇಟ್ ಸಿಗ್ತಾ ಇದೆ ಸಂಜಯ್? ಹೌದು ಅವಿನಾಶ್, ಏನು ಇವತ್ತು ನಟ ಯಶ್ ಅವರ ಬರ್ತ್ಡೇ ಇತ್ತು, ಎಲ್ಲರೂ ಕೂಡ ಖುಷಿಯಾಗಿರಬೇಕಾಗಿತ್ತು. ಆದರೆ ಈ ದುರಂತ ಎಲ್ಲರನ್ನು ಕಣ್ಣೀರಿನ ಕಡಲಲ್ಲಿ ತೇಲಿಸಿ ಅಂತ ಹೇಳ್ಬೋದು. ಈಗಾಗಲೇ ನಾವು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಸೂರುಣಿಗೆ ಗ್ರಾಮದಲ್ಲಿದ್ದೀವಿ. ಈಗ ಸಾಕಷ್ಟು ಇಡೀ ಗ್ರಾಮವೇ ಸ್ಮಶಾನ ಮೌನ ಆಗಿದೆ. ಸಾಕಷ್ಟು ಪ್ರತಿಯೊಂದು ಕುಟುಂಬಗಳು ಕೂಡ ಈಗ ಕಣ್ಣೀರು ಹಾಕುವಂತಾಗಿದೆ. ಯಾಕೆಂದರೆ ಎದೆ ಎತ್ತರ ಬೆಳೆದಂಥ ಮಕ್ಕಳು ಇವತ್ತು ತಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಜೊತೆಗೆ ಇಡೀ ಕುಟುಂಬ ಸಾಕಿ ಸಲ್ಲುವಂಥ ಮಕ್ಕಳು ಇವರು. ಯಾಕಂದರೆ ಎಲ್ಲರೂ ಕೂಡ ಬಡತನ ಕುಟುಂಬದ ಇರೋದರಿಂದ ಈಗ ತಮ್ಮ ಕುಟುಂಬ ನಿರ್ವಹಣೆಗಾಗಿ ಅವರು ಶಿಕ್ಷಣವನ್ನೇ ತೊರೆದು ಈಗ ಅವರು ದಿನನಿತ್ಯ ಕೂಲಿ ಮಾಡಿ ಅಥವಾ ಕುಟುಂಬವನ್ನು ಸಾಕ್ತಾ ಇದ್ದರು. ಆದರೆ ಈ ದುರಂತದಿಂದ 3 ಮಕ್ಕಳು ಏನು ಇವತ್ತು ಸಾವನ್ನಪ್ಪಿದ್ದಾರೆ. ಈಗ ಸಾಕಷ್ಟು ಕುಟುಂಬಗಳು, ಈ 3 ಕುಟುಂಬ ಅಲ್ಲ, ಅಷ್ಟೇ ಅಲ್ಲ, ಇಡೀ ಗ್ರಾಮವೇ ಈಗ ಕಣ್ಣೀರು ಹಾಕ್ತಾ ಇದೆ ಅಂತ ಹೇಳ್ಬೋದು. ಈಗ ನಾವು ನವೀನ್ ಅನ್ನೋ ಯುವಕನ ಮನೆ ಬಳಿ ಇದ್ದೀವಿ, ನೋಡ್ಬೋದು. ಇಲ್ಲಿ ಸಾಕಷ್ಟು ಜನರು ಈಗಾಗಲೇ ಅಂತ್ಯ ಸಂಸ್ಕಾರ ಮುಗಿದಿದೆ, ಸಾಕಷ್ಟು ಜನರು ಕೂಡ ಸೇರಿದ್ದಾರೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಇಲ್ಲಿ ಬಂದಿದ್ದಾರೆ. ಜೊತೆಗೆ ಏನು ಈತ ನವೀನ್ ಅನ್ನೋ ಈತ ಸಾಕಷ್ಟು ಯಶ್ ಅಭಿಮಾನಿ ಆಗಿದ್ದ. ನಿನ್ನೆ ಕೂಡ ಏನು ಯಶ್ ಅಂದ್ರೆ ಸಾಕು, ಯಶ್ ಪಿಕ್ಚರ್ ಅಂದ್ರೆ ಸಾಕು, ಅಷ್ಟೊಂದು ಅಭಿಮಾನ. ಹೀಗಾಗಿ ಅವರು ಇವತ್ತೇನು ಬರ್ತ್ಡೇ ಇತ್ತು, ಹೀಗಾಗಿ ನಿನ್ನೆ ದೊಡ್ಡ ಕಟೌಟ್ ನಿಲ್ಸೋಕ್ಕೆ ಅವರು ಪ್ಲ್ಯಾನ್ ಮಾಡಿ ಹಾಕ್ಕೊಂಡಿದ್ರು. ಹೀಗಾಗಿ ಅವರು ಈ ಕಟೌಟ್ ನಿಲ್ಲಿಸೋ ಸಂದರ್ಭದಲ್ಲಿ ದುರಂತ ನಡೆದಿದೆ. ಈಗ ನೋಡ್ಬೋದು ನವೀನ ಕುಟುಂಬಸ್ಥರು ಇಲ್ಲೆಲ್ಲದರೆ ಸಾಕಷ್ಟು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಯಾಕಂತಂದರೆ ನಮ್ಮ ಮಗ ಈತ ದುಡಿದು ಹಾಕವ, ಎಲ್ಲನೂ ಕೂಡ ಬುದ್ಧಿ ಹೇಳೋಂಥ ಮಗ ಈಗ ಸತ್ತು ಹೋಗಿದ್ದೇನೆ, ನಮ್ಮ ಇಡೀ ಕುಟುಂಬವೇ ಈಗ ನಾವು ಏನು ಮಾಡಬೇಕು ಅನ್ನೋ ದಿಕ್ಕು ತೋರಿಸ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಈಗ ಕಣ್ಣೀರು ಹಾಕ್ತಾ. ಈಗ ಏನು ನವೀನನ ಸಹೋದರಲಿದ್ದಾನೆ, ಅವನನ್ನು ಕೇಳೋಣ. ಅಬ್ಬ, ನಿನ್ನ ಏನು ಮಾತಾಡಿದ, ಅವ್ನು ಏನು ಮಾಡಿದ್ದ, ಏನೇನು ಮಾಡ್ಬೇಕು ಅನ್ಕೊಂಡಿದ್ದ? ಇದ್ರಿ ಸರ್, ನಾವು ಹುಬ್ಳಿಗೆ ಹೋಗಿದ್ರಿ ಸರ, ರಾತ್ರಿ ಬಂದ್ರಿ, ಕಟೌಟ್ ಏನೋ ಸಾಕೊಂಡಿದ್ರಿ ಅಂತ್ರಿ, ಕರೆಂಟ್ ಹೊಡ್ತಂತ್ರಿ. ಹ್ಞೂ ಸರ್. ಈಗೇನು ನಿನ್ನ ಜಮೀನಿಗೆ ಹೋಗಿ ತಂದಿದ್ದ, ಜಮೀನು ಎಣ್ಣೆ ಹೊಡೆದು ಏನೇನು ಮಾಡ್ತಿದ್ದವ? ನಿಮ್ಮ ಇಡೀ ಕುಟುಂಬ ಸಲುತ್ತಾ ಇದ್ದ ನಂಗೆ? ಏನು ಅಷ್ಟೊಂದು ಕೆಲ್ಸಕ್ಕೆ ಹೋಗ್ತಿದ್ರಿ. ಹ್ಞೂ ರೀ. ಇದು ಸಹೋದರನ ಮಾತು. ಇಲ್ಲಿ ಒಳಗಡೆ ತಾಯಿ ಕೂಡ ಇದ್ದಾಳೆ, ತಾಯಿಯನ್ನು ಕೂಡ ಮಾತಾಡ್ಸೋನು. ಯಾಕಂದರೆ ಇಡೀ ಇಲ್ಲಿ ಮನೆಯಲ್ಲಿ ಕೂಡ ಕಣ್ಣೀರಿನ ಕೂಡಿನೇ ಹರಿತಾ ಇದೆ ಅಂತ ಹೇಳ್ಬೇಕು. ಯಾಕೆಂದರೆ ಮಕ್ಕಳು ಏನು ಅವರು ಸಾಕಿ ಸಲ್ಲುವ ಪ್ರೀತಿಯಿಂದ ಸಾಕಿ ಸಲ್ಲುವಂಥ ಮಕ್ಕಳು ಇವತ್ತು ದುರಂತ ಅಂತ್ಯ ಕಾಣಿದ್ದಾರೆ. ಇಲ್ಲಿ ತಾಯಿನೇ ನಮ್ಮ ಜೊತೆ ಇದ್ದಾಳೆ. ಅಮ್ಮ ಹೇಳು, ನಿನ್ನೆ ಎಷ್ಟು ಗಂಟೆಗೆ ಮನೆಯಿಂದ ಹೋದ? ಆ ಕಟೌಟ್ ಹಾಕೋ ಸಂದರ್ಭ ಯಾವಾಗ ಏನಾಯ್ತು? ಎಷ್ಟೊತ್ತಿಗೆ ಹೋಗ್ಯಾನ ಯಪ್ಪ ಗೊತ್ತಿಲ್ಲ. 10 ಗಂಟೆಗೆ ಕುಂಡು ಹೊರಗೆ ಮನೆಗಿದ್ರಿ. ಎಷ್ಟೊತ್ತಿಗೆ ಎದ್ದು ಹೋಗ್ಯಾನ ಯಪ್ಪ. 10 ಗಂಟೆಗೆ ಹೊರಗೆ ಮನೆಗಿದ್ದ, 11ಕ್ಕೆ ಹೋಗ್ಯಾನ, 12ಕ್ಕೆ ಹೋಗ್ಯಾನ, ಗೊತ್ತಿಲ್ರಿ ಯಪ್ಪ. ಫೋನ್ ನೋಡ್ಕೊಂತ ಹೊರಗೆ ಮಕ್ಕೊಂಡಿದ್ನ ಯಪ್ಪ. ನಾವು ಹೊರಗೆ ಬಂದು ನೋಡಿ ತಲೆ ಕಟ್ಗ್ಯಾರಪ್ಪ ಅಂತ ಹೇಳಿ ಹಂಗೆ ಒಳಗೆ ಹೋಗಿ ಮಕ್ಕೊಂಡೇವ್ರಿ. ಯಾವ ಬ್ಯಾನರ್ ಹಚ್ಚಕ್ಕೆ ಹಾಲು ಒಳ್ಳೆ ಕರೆದು ನನ್ನ ಮಗನ್ನ ಯಾರೋ ಫೋನ್ ಹಚ್ಚಿ ಕರೆದಾರು. ಯಾರ್ದ ಬ್ಯಾನರ್ ಹಚ್ಚಕೋ ತಮ್ಮ ಬ್ಯಾನರ್ ಹಚ್ಕೊಂಡ್ರಲ್ಲ ಯವ್ವ. ಎಂತ ಮೋಸ ಯವ್ವ, ಎಂತ ಅನ್ಯಾಯ, ಎಂತ ಘಾತಕ ಯವ್ವ. ಕೋಳಿ ಮಂಗ ಆತ ಯವ್ವ. ನಮ್ಮ ಮನೆ ಮುರಿತ ಯವ್ವ, ನಮ್ಮ ಮನೆ ಮುರಿತ್ವೆ ಯವ್ವ, ನಮ್ಮ ಮನೆ ಹಾತ್ವೆ. ಈಗ ಅವನೇ ದುಡಿದು ನಿಮ್ಮನ್ನೆಲ್ಲ ಹಾಕ್ತಿದ್ದ, ಏನು ದುಡಿತಿದ್ದ ಮಗ? ಏನು? ಹೌದ್ರಿ ನನ್ನ ಮಗ ನಮ್ಮ ಮನೆ ನೋಡಿ ಎಲ್ಲ ದುಡ್ದು ಅವನ್ನ ಹಾಕ್ತಿದ್ರಿ ಮನೆಗೆ. ಅವನ್ನ ನೋಡ್ತಿದ್ರಿ ಸರ. ನಮ್ಮನ್ನ ಯಾರು ನೋಡ್ಬೇಕ್ರಿ ಸರ? ನನ್ನ ಮಕ್ಳು ಇಟ್ಟಿದ್ದಾವು, ಯಾರು ನೋಡ್ಬೇಕ್ರಿ? ನನ್ನ ಮಗ ಹಿರಿಯ ಮಗನ ನೋಡ್ತಿದ್ದ ನಮ್ಮನ್ನ ಯವ್ವ. ನಮಗೆ ಹಿರಿಯ ಮಗನ ಜೀವ್ರಿ. ಅವನ ಹೋಗಿದ್ಮೇಲೆ ನಮ್ಮದೇನೈತ್ರಿ ಸರ ಮಾಮ ಮಾಡನ್ರಿ ಸರ. ಈಗ ನನ್ನ ಮಗನ ತಂದು ಕೊಡ್ತೀರ ನೀವು? ಯವ್ವ ನನ್ನ ಮಗನ ಮನೆ ನಡ್ಸವ್ರಿ. ಅವನ ಹೋಗಿದ್ಮೇಲೆ ನಮ್ಮದೇನೈತ್ರಿ ಸರ? ಯವ್ವ ಅವಿನಾಶ್, ಇದು ಈ ಕುಟುಂಬಸ್ಥರ ಮಾತು. ಏನು ನಮ್ಮ ಮಗನೇ ಹೋದ್ರೆ ನಮ್ಮದೇನಿದೆ? ಯಾಕೆಂದ್ರೆ ದುಡಿಯೋ ಮಗನೇ, ಆತನೇ ನಮ್ಮದೆಲ್ಲ ಇಡೀ ಕುಟುಂಬ ನಿರ್ವಹಣೆ ಮಾಡೋದ. ಈ ಥರ ದುಡಿಯೋ ಮಗನೇ ಹೋಗಿದ್ದೇನೆ ಅಂತ ಮಾತು ಇಲ್ಲಿ ಕುಟುಂಬದವ್ರು ಹೇಳ್ತಾ ಇದ್ದಾರೆ. ಧನ್ಯವಾದ ಸಂಜಯ್ ಮಾಹಿತಿಗಾಗಿ. ಸಂಜೀವ್ ಮಾಹಿತಿಯನ್ನು ನೀಡ್ತಾ ಇದ್ರು. ಇದು ಗದಗದ ಸೂರಣಗಿ ಅವರ
ಕುಟುಂಬದವ್ರು ಒಂದು ಮಾತನ್ನು ಹೇಳ್ತಾ ಇದ್ರು, ಯಾರ್ದೋ ಬ್ಯಾನರ್ನ ಹಚ್ಚಕ್ಕೆ ಹೋಗಿ ಅವರೇ ಬ್ಯಾನರಲ್ಲಿ ಬರೋ ರೀತಿಯಾಗಿ ಆಯ್ತಲ್ಲ, ಇದು ನಿಜಕ್ಕೂ ಭಾಳ ನೋವನ್ನು ಉಂಟು ಮಾಡ್ತಾ ಇದೆ, ದುಡ್ದು ಅವನೇ ಹಾಕ್ತಾ ಇದ್ದ. ರಾತ್ರಿ ಉಣ್ಣುವರ ಮನಗಿದ್ರೆ ಎದ್ದು ಬ್ಯಾನರ್ ಕಟ್ಟಕ್ ಹೋಗಿದ್ದಂತ. ಯಾವ ಬ್ಯಾನರ್ ಏನದ, ಯಾವ ಫಿಲ್ಮ್ ನಟರ ಬ್ಯಾನರ್ ಏನದ, ಬ್ಯಾನರ್ ಕಟ್ಟಕ್ ಹೋಗಿ ಕರೆಂಟ್ ಶಾಕ್ ಹೊಡಿದ್ಕೆ ನಮ್ ತಮ್ಮ ಬಿದ್ದದ್ದಂತ್ರಿ. ನಮ್ ತಮ್ಮ ರಾತ್ರಿ ಹೋದ ಮತ್ ಮನೆ ಬರ್ಲಿಲ್ಲ, ಹೊರ್ಗಿಂದ ಹೊರಗಾಯಣ ಆಗುವಂತ. ಏನ್ ಮಾಡಲ್ರಿ ನಮ್ ತಮ್ಮ ಬರ್ತಾನಲ್ರಿ, ನಮ್ ತಮ್ಮ ಯಾವಾಗ ಬರ್ತಾನ್ರಿ? ನಮ್ ತಮ್ಮಿನ ಬರ್ಲಾರದ ಲೋಕಕ್ಕೆ ಹೋದ್ರೆ, ಬರ್ಲಾರದ ಲೋಕಕ್ಕೆ ಹೋತ ಸಣ್ಣ ಕಂದ. ನಮ್ ತಮ್ಮ ದೊಡ್ಡ ಮನುಷ್ಯ ಇದ್ದಂಗ, ಹಿರೇ ಮನುಷ್ಯ ಇದ್ದಂಗ. ಯವ್ವ ಯಾರಿಗೆ ಸೋಲ್ತದ್ದಲ್ಲ, ದುಡಕ ಹಂಗ ಇತ್ತ ತಮ್ಮ, ಎಲ್ಲಾದ್ರಾಗ ಮುಂದ ಇತ್ತ. ನಮ್ ತಮ್ಮ ಹೋದ, ನಮ್ ತಮ್ಮ ಜಗ್ಗಾಚಾರ. ಸರ ನಮ್ಮ ಮಗ ಬಂದಾನೇನೇನ್ರಿ, ಎಲ್ಲಿ ಹೋಗ್ಯಾನ್ರಿ? ಅಲ್ಲಿ ಕ್ಯಾರಂ ಬೋರ್ಡ್ ಆಡಕ್ ಹೋಗ್ಯಾನ ನೋಡ್ರಿ. ಸರ ಹಿಡ್ಕೊಂಬರ್ರಿ ಸರ, ಸರ ನಿಮ್ ಕಾಲ್ ಬೀಳ್ತೇವ್ರಿ ಸರ. ನಮಗ್ ಬಿಟ್ಟಿರೋದಾಗಂಗಿಲ್ರಿ, ಮನಿ ಬಣ ಬಣ ಅನ್ನಕತ್ತೈತೆ. ಯವ್ವ ಯಾವ್ದಂತ ನೋಡ್ಬೇಕ ಯವ್ವ, ನನ್ನ ಮಗ ಸಣ್ಣ ಹೌದ್ರಿ ಸರ, ಹೌದ್ರಿ ಕೆಲ್ಸಕ್ಕೆ ಹೋಗಿದ್ರಿ ಸರ. ಗೊತ್ತಿಲ್ರಿ ಸರ, ನಮಗೇನು ಹೇಳಿಲ್ರಿ ಸರ. ಅದನ್ನ ಬ್ಯಾನರ್ ಹಾಕಕ್ ಹೋಗಿದ್ರಿ ಸರ. ತಾರೀಖ್ ಎಷ್ಟ್ರಿ ಸರ? ಅದಾರಿ ಗೊತ್ತಿಲ್ರಿ ಸರ. ಅವಂದು ಯಾವಾಗ ಐತೆ ಬರ್ತಡಿ ಗೊತ್ತಿಲ್ರಿ. ಅವಂದ ಹಾಕಕ್ ಹೋಗಿದ್ದೆ ಹೇಳ್ರಿ ಸರ. ಏನ್ ಹೇಳ್ಬೇಕ್ರಿ ಸರ? ಹೋದ ನನ್ನ ಮಗನ್ ಏನ್ ತಂದು ಕೊಡ್ತಾರೇನ್ರಿ ಸರ? ಏನ್ ಹೇಳ್ಬೇಕ್ರಿ ಸರ? ಏನಂತ ತೋಡ್ಕೇಬೇಕು ಯವ್ವ 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 ಯವ್ವ. ನವೀನಾ ನವೀನಾ, ನಿಮ್ಮ ಹೆಸರೇನ್ರಿ? ಅವ್ರ ಹೆಸರ ಗೌರಮ್ಮ, ಇವರು ಮುತ್ತಮ್ಮ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸುರಣಿಗೆ ಗ್ರಾಮ ಇವತ್ತು ನಿಜಕ್ಕೂ ಯುವಕರನ್ನ, ಊರಿನಲ್ಲಿ ಪ್ರತಿನಿತ್ಯ ಭಾಳ ಆಕ್ಟಿವ್ ಆಗಿದ್ದಂಥ ಹುಡುಗರು, ಅವರ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತಿದ್ದಂಥ ಯುವಕರು ಇವರೆಲ್ಲರೂ ಕೂಡ. ಜೊತೆಗೆ ಒಂದು ಸೆಲೆಬ್ರೇಷನ್ ಅನ್ನೋದು ತಪ್ಪಲ್ಲ, ಯಾವುದೇ ನಟನನ್ನು ಆರಾಧಿಸೋದು, ಅವ್ರನ್ನ ಒಂದು ಹಬ್ಬದ ರೀತಿಯಾಗಿ ಕೊಂಡಾಡೋದು ತಪ್ಪಲ್ಲ. ಆದರೆ ಅದಕ್ಕೂ ಮುಂಚೆ ಏನೆಲ್ಲ ಎಚ್ಚರಿಕೆಯನ್ನು ಕೈಗೊಳ್ಳಬೇಕಾಗಿತ್ತು ಅದು ಯಾವುದೂ ಕೂಡ ಆಗಿಲ್ಲ. ಈಗ ಕುಟುಂಬದವರು ಅಸ್ವಸ್ಥರಾಗ್ತಾ ಇದ್ದಾರೆ. ಸಹಜವಾಗಿ ಮನೆಯ ಮಗನನ್ನು ಕಳ್ಕೊಂಡಂಥವ್ರಿಗೆ ಅದನ್ನು ಅರಗಿಸ್ಕೊಳ್ಳೋದು ಭಾಳ ಕಷ್ಟ. ಇನ್ನು ವಯಸ್ಸು 19, 20, 21 ಈ ರೀತಿ, ಈ ಏಜ್ ಗ್ರೂಪ್ನವರು, 20-21 ಏಜ್ನವರು ನೋಡಿ ಅಲ್ಲಿ ನಿಜಕ್ಕೂ ಆ ಫ್ಯಾಮಿಲಿಯ ಪರಿಸ್ಥಿತಿ ಭಾಳ ನೋವನ್ನು ಉಂಟು ಮಾಡುತ್ತೆ. ಸೂಜಿ ಮಾಡೋದು ಮಾಡಿಲ್ರಿ ಯವ್ವ, ಯಾದಂತ ನೋಡ್ಬೇಕ ಯವ್ವ ಯವ್ವ ಯವ್ವ. ಹಿಂಗ ಗೋಳಕ್ಕೆ ನಿಂಗ ಕುಡ್ತೇವೆ ಯವ್ವ, ಡಾಕ್ಟರ್ ಕಾಲ್ ಬೀಳ್ತೇವೆ ಯವ್ವ, ಇಂಜೆಕ್ಷನ್ ಮಾಡಲಿಲ್ಲ ಯವ್ವ. ಸಣ್ಣವ ಈಗ ಬಂದೇನ್ಬೇ ಸಣ್ಣವ, ಬರ್ಬೇ ಸಣ್ಣವ, ಯವ್ವ ಹತ್ತಿರನ್ನು ಪ್ರಾಣ ಯವ್ವ, ಇಂಜೆಕ್ಷನ್ ಇಲ್ಲ ಅಂತಿದ್ದಿಲ್ಲ ಯವ್ವ, ಹತ್ತಿರ ಅಂತಿದ್ರ ಯವ್ವ.
ಎಲ್ಲಿ ಹುಡುಕಿ ಬರಾನ